ಹಾಯ್. ಇವತ್ತು ಮಾರ್ನಿಂಗ್ ಕಾಲಲ್ಲಿ ನಾನು ಕಲ್ತ್ಕೊಂಡಿದ್ದಂಥ ಮೇಜರ್ ವಿಷಯ ಏನಪ್ಪ ಅಂದರೆ ಉಸಿರಾಡೋದು ಕೂಡ ಒಂದು ಕಲೆ ಅಂತ. ಸೊ ನೋಡಿ, ನಾವು ಉಸಿರಾಟ ಅನ್ನೋದನ್ನು ಸಬ್ಕಾನ್ಷಿಯಸ್ ಆಗಿ 24/7 ಇನ್ವಾಲ್ವ್ಮೆಂಟಲ್ಲಿ ಮಾಡ್ತೀವಿ. ಸೊ ಅದನ್ನು ಕೂಡ ಅದು ಪ್ರೊಸೀಜರ್ ಒಂದಿದೆ, ಅದನ್ನು ಕೂಡ ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳಿ ತಿಳ್ಕೊಂಡ್ಮೇಲೆ ನಿಜವಾಗ್ಲೂ ಫೀಲಿಂಗ್ ಅಮೇಜ್ಡ್. ಓಕೆ, ಸೊ ಮೊದಲನೇದಾಗಿ ನಾನು ಕಲ್ತಂಥ ವಿಷಯಗಳು, ಮೂಗಿಂದ ಉಸಿರಾಡೋದು ಎಷ್ಟು ಇಂಪಾರ್ಟೆಂಟು. ಮೂಗಿಂದ ಉಸಿರಾಡಿದಾಗ ಸೊ ಆ ಗಾಳಿ ಅನ್ನೋದು ಹೇಗೆ ಫಿಲ್ಟ್ರ್ ಆಗುತ್ತೆ ಆ ಮೂಗಿನ ಒಳಗಡೆ ಭಾಗದಲ್ಲಿ, ಮತ್ತು ಸ್ವಲ್ಪ ವಾರ್ಮ್ ಆಗುತ್ತೆ. ಸೊ ಏರ್ ಅನ್ನೋದು ಸ್ವಲ್ಪ ವಾರ್ಮ್ ಆಗಿ ಲಂಗ್ಸಿಗೆ ಹೋಗುತ್ತೆ. ಸೊ ಅದೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್. ಆ್ಯಂಡ್ ಎರಡನೇದು ಡೈಲೇಟರ್ಸ್ ಬಗ್ಗೆ ಮೂರ್ತಿ ಸರ್ ಹೇಳಿದ್ದು ಅಮೇಝಿಂಗ್. ಓಕೆ, ಸೊ ಏನೀಗ BP ಪ್ರಾಬ್ಲಮ್ ಇರೋರು, ಈ ಬ್ಲಡ್ ವೆಸಲ್ಸ್ಗಳು ಶ್ರಿಂಕ್ ಆಗೋದ್ರಿಂದ ಏನು ಪ್ರೆಷರ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಬ್ಲಡ್ ವೆಸಲ್ಸಲ್ಲಿ, ಅದನ್ನು ನ್ಯಾಚುರಲ್ಲಾಗಿ ಕಡಿಮೆ ಮಾಡ್ಕೊಡೋದು ಈ ಕರೆಕ್ಟಾಗಿರೋ ಬ್ರೀದಿಂಗ್ ಮೂಗಿನ ಮುಖಾಂತರ ಮಾಡೋದ್ರಿಂದ 6 ಟೈಮ್ಸ್ 6 ಟೈಮ್ಸ್ ಬೆಟರ್ ಆಗುತ್ತೆ ಅನ್ನೋದು ಅಮೇಝಿಂಗ್ ಸೈಂಟಿಫಿಕ್ ಫ್ಯಾಕ್ಟ್. ಸೊ ಅದು. ಸೊ ಎರಡನೇದಾಗಿ, ನಾವು ಮಾಮೂಲಾಗಿ ತುಂಬ ಸ್ಪೀಡಾಗಿ ಉಸಿರಾಟ ಮಾಡ್ತೀವಿ ಅಲ್ವಾ. ಒಂದು ನಿಮಿಷಕ್ಕೆ 15-20 ಸಲ ಆ್ಯಾವ್ರೇಜಾಗಿ ಒಬ್ಬ ಮನುಷ್ಯ ಉಸಿರಾಡ್ತಾನೆ ಅಂದರು. ಆ್ಯಂಡ್ ಸೈಂಟಿಫಿಕ್ಕಾಗಿ ಕರೆಕ್ಟಾಗಿ ಆ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಕರೆಕ್ಟಾಗಿ ಎಕ್ಸ್ಚೇಂಜ್ ಆಗಬೇಕು ಅಂದರೆ 5-6 ಸಲ ಅಷ್ಟೇ ನಾವು ಆ ಬ್ರೀದಿಂಗ್ ಸೈಕಲ್ನ ಫಾಲೋ ಮಾಡಬೇಕು ಅನ್ನೋದು ಅಮೇಝಿಂಗ್. 5 ಸೆಕೆಂಡು ಉಸಿರಾಡೋದಕ್ಕೆ, ಬ್ರೆತ್ ಇನ್ ಮಾಡೋದಕ್ಕೆ, 5 ಸೆಕೆಂಡ್ ಬ್ರೀತ್ ಔಟ್ ಮಾಡೋದಕ್ಕೆ. ಸೊ ಈ ಒಂದು ಪ್ರೊಸೀಜರಲ್ಲಿ ಇದ್ದರೆ ಲೈಫ್ ಕೂಡ ಜಾಸ್ತಿ ಆಗುತ್ತೆ. ಲೈಫ್ ಸ್ಪ್ಯಾನು ಮೂಗಿಂದ ಉಸಿರಾಟ ಮಾಡೋದ್ರಿಂದ ಆ ಒಂದು ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಬ್ರೈನ್ಗೆ ಹೇಗಾಗುತ್ತೆ, RBC ಬಗ್ಗೆ, ಒಂದೊಂದು RBCಲಿ ಎಷ್ಟು ಕೋಟಿ ಹಿಮೋಗ್ಲೋಬಿನ್ಸ್ ಅನ್ನೋದಿದೆ, ಆ ನಂಬರ್ಸನ್ನು ಕೇಳಿದ್ರೆ ನಿಜವಾಗ್ಲೂ ಅಮೇಝಿಂಗ್ ಆಗುತ್ತೆ. ಸೊ ತುಂಬ ಯೂಸ್ಫುಲ್ ವಿಷಯಗಳು ಇವು, ಎಲ್ಲೂ ಸಿಗಲ್ಲ ಅಂತ ನಾನು ಪರ್ಸ್ನಲಿ ಭಾವಿಸ್ತೀನಿ. ಆ್ಯಂಡ್ ಅದನ್ನ ಪ್ರಾಕ್ಟಿಕಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ಮೇಲೆ ಅಮೇಝಿಂಗ್. ಸೊ ಯಾವಾಗ ಆ ಒಂದು ಟೆಕ್ನಿಕ್ನ ಫಾಲೋ ಮಾಡಿದ್ವಿ, 3 ರೌಂಡು, ಫಸ್ಟ್ ರೌಂಡಲ್ಲಿ 30 ಸೆಕೆಂಡ್ ಹೋಲ್ಡು, ಸೆಕೆಂಡ್ ರೌಂಡಲ್ಲಿ 1 ಮಿನಿಟ್ ಹೋಲ್ಡ್, ಆಮೇಲೆ ಥರ್ಡ್ ರೌಂಡಲ್ಲಿ 1.5 ಮಿನಿಟ್, ನಿಜವಾಗ್ಲೂ ವಿ ಕ್ಯಾನ್ ಸೆನ್ಸ್ ಲಂಗ್ಸಿಗಿರುವಂಥ ಕೆಪಾಸಿಟಿಯನ್ನು ನಾವು ನಿಜವಾಗ್ಲೂ ಉಪಯೋಗಿಸ್ತಿಲ್ವೇನೋ ಅಂತ ಅನ್ನಿಸ್ತು. ಸೊ ಈಸಿಯಾಗಿ 1.5 ಮಿನಿಟ್ ನಾವು ಬ್ರೆದ್ದನ್ನು ಹೋಲ್ಡ್ ಮಾಡಿ ಇಟ್ಕೋಬೋದು. ಅಂದರೆ ಫುಲ್ ಲಂಗ್ಸನ್ನು ಕ್ಲಿಯರ್ ಮಾಡಿ 1.5 ಮಿನಿಟ್ ವಿತೌಟ್ ಎನಿ ಏರ್ ಇರ್ಬೋದು ಅನ್ನೋದು ಎಷ್ಟೋ ಜನರಿಗೆ ಇವತ್ತೇ ರಿಯಲೈಸ್ ಆಗಿದೆ ಇಷ್ಟಿದೆ ಕೆಪಾಸಿಟಿ ಅಂತ ಹೇಳಿ. ಆ್ಯಂಡ್ ನಾವು ಫಾಲೋ ಮಾಡ್ತಿರೋದು ಒನ್ ಆಫ್ ದ ಬೆಸ್ಟ್ ಪ್ರಾಕ್ಟೀಸ್. ಇನ್ಮೇಲೆ ಪ್ರತಿದಿನ ಅದಿರುತ್ತೆ, ಎದ್ದ ತಕ್ಷಣ ಇರುತ್ತೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ನಿನ್ನೆ ಎಲ್ಲ ಮಾರ್ನಿಂಗ್ ಕಾಲ್ ಆದಮೇಲೆ ಸ್ವಲ್ಪ ನಿದ್ದೆ ಅನ್ನೋದು ಬರ್ತಾಯಿದ್ರೆ, ಈ ಬ್ರೀದಿಂಗ್ ಎಕ್ಸಸೈಸ್ ಇವತ್ತು ಫಾಲೋ ಮಾಡಿದ್ಮೇಲೆ 6 ಗಂಟೆಗೆ ನಿಜವಾಗ್ಲೂ ಎಕ್ಸ್ಪೀರಿಯನ್ಸ್ಡ್ ಆ ಎನರ್ಜಿ ಅನ್ನೋದು ಹೈ ಅನ್ನೋದಿತ್ತು. ಆ್ಯಂಡ್ ಸ್ಲೀಪಿ ಮೂಡ್ ಅನ್ನೋದು ಹೋಯಿತು. ಓಕೆನಾ. ಸೊ ಇಟ್ ಈಸ್ ರಿಯಲಿ ಎವಿಡೆಂಟ್. ಸೊ ಇವತ್ತು ಸಂಜೆ ಕೂಡ ನಾನು ಪ್ರಾಕ್ಟೀಸ್ ಮಾಡೋಣ ಅಂತ ಇದ್ದೀನಿ. ಈ ಒಂದು ಬ್ರೀದಿಂಗ್ನ ಎನಿ ಟೈಮ್ ನಾವು ಪ್ರಾಕ್ಟೀಸ್ ಮಾಡ್ಕೋಬೋದು ಟು ಗೆಟ್ ಗುಡ್ ಎನರ್ಜಿ. ಓಕೆ, ಸೊ ವೆರಿ ಗುಡ್. ಇದನ್ನ ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡ್ತೀನಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ರಿಚುವಲ್ಸಲ್ಲಿ ಆಲ್ರೆಡಿ ಇರುವಂಥ ಡ್ರೀಮ್ನ ಬರೆಯೋದು, ಗ್ರ್ಯಾಟಿಟ್ಯೂಡ್ನ ಬರೆಯೋದ್ರ ಜೊತೆಗೆ ಡ್ರೀಮ್ನು ಕೂಡ ಡೈಲಿ ಓದಿ ಏನಾದರೂ ಒಂದು ಹೊಸ ವಿಷಯನ ಬರಿಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀನಿ. ಆ್ಯಂಡ್ ದೆನ್ ಅರ್ಲಿ ಡಿನ್ನರ್, ಬೇಗ ಎದ್ದೇಳೋದು, ಆ್ಯಂಡ್ ಎದ್ದ ತಕ್ಷಣ ಸ್ಮೈಲಿಂದ ಎದ್ದೇಳೋದು, ಅದು ಆ್ಯಸ್ ಎ ರೆಗ್ಯುಲರ್ ಥಿಂಗಾಗಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಇದ್ದೀನಿ. ಆ್ಯಂಡ್ ಇವತ್ತಿಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಸೊ ನಿಮಗೂ ಹೀಗೆ ಆಗಿದ್ದರೆ ಯು ಕ್ಯಾನ್ ಆಲ್ಸೋ ಶೇರ್ ಯುವರ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು.